ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ರೆಸಿಪಿ ಸೂಪರ್ ಆಗಿರುತ್ತೆ, ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ಅಲ್ಟಿಮೇಟ್ ಆಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಬಟ್ ಆದರೂ ನಾನು ಯಾವ ರೀತಿ ಬೀಟ್ರೂಟ್ ಪಲ್ಯ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಓಕೆ, ಒಂದು ಪ್ಯಾಕ್ ತೊಗೊಳ್ಳಿ, ಅಂದರೆ ಒಂದು ಕುಕ್ಕರ್ ತೊಗೊಳ್ಳಿ. ಅದಾದಮೇಲೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ, ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕಟ್ ಮಾಡ್ಕೊಂಡಿರೋಂಥ ಒಂದು ಸ್ವಲ್ಪ ಟೊಮೆಟೊ ಕೂಡ ಹಾಕಿ, ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬೀಟ್ರೂಟ್ನ. ಅಂದರೆ ಚೆನ್ನಾಗಿ ವಾಶ್ ಮಾಡಿ, ತುಂಬ ಮಣ್ಣಿತ್ತು, ಸೊ ಚೆನ್ನಾಗಿ ವಾಶ್ ಮಾಡಿ ಬೀಟ್ರೂಟ್ನ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ದಪ್ಪ ಸೈಜ್ ಹಚ್ಬಿಟ್ಟಿದ್ದೀನಿ, ಯಾಕೆಂದರೆ ಅರ್ಜೆಂಟಲ್ಲಿದ್ದೆ. ಸೊ ಹಾಗಾಗಿ ಈ ಥರ ದಪ್ಪ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ. ನಿಮಗೆ ಬೇಕಾದಲ್ಲಿ ಸಣ್ಣ ಸ್ಲೈಸ್ ಕೂಡ ಆಡ್ಕೋಬೋದು, ಸಣ್ಣ ಕೂಡ ಹೆಚ್ಕೊಳ್ಳಿ. ಓಕೆ, ಯಾವ್ಯಾವ ರೀತಿ ಬೇಕೋ ಆ ಥರ ಮಾಡಿಕೊಂಡ್ರೆ ಆಯಿತು. ಓಕೆ, ಇಲ್ಲಿ ನಾನೊಂದು 2-3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ, ಅದು ಮುಳುಗೋಷ್ಟು ನೀರು ಹಾಕಿದ್ದೀನಿ. ಆಮೇಲೆ ತುರಿದಿರೋಂಥ ಕಾಯಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಆಯಿತಾ. ಉಪ್ಪು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 4 ಸತಿ ಕೂಗಿದ್ರು ಇದು ಬೆಂದಿಲ್ಲ ರೀ. ಅದಕ್ಕೋಸ್ಕರ ಒಂದು 5-6 ಸಲ ಕೂಗಿಸ್ರಿ. ನಿಮ್ಮ ಮನೇಲಿ ಯಾವ್ದಾದ್ರು ವಯಸ್ಸಾಗಿರೋರು ಇರ್ತಾರಲ್ಲ, ಪಾಪ ಅಲ್ಲಲ್ಲಿ ತಿನ್ನೋಕ್ಕಾಗಲ್ಲ, ಈಗ ಬೆಂದಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಬೀಟ್ರೂಟ್ ಗಟ್ಟಿ ಇದ್ದರೆ ಬೇಯಲ್ಲ. ಎಲ್ಲರೂ ತಿಂತಾರೆ, ಬಟ್ ಹಲ್ಲು ಚೆನ್ನಾಗಿರೋರು, ಹಲ್ಲು ಚೆನ್ನಾಗಿಲ್ಲ ಅಂತ ಅಂದವ್ರು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು 5-6 ಕೂಗಿಸಿದ್ರೂ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಚೆನ್ನಾಗಿ ಬೆಂದಿರುತ್ತೆ, ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಅಲ್ಟಿಮೇಟ್ ಆಗಿರುತ್ತೆ. ಚಪಾತಿಗಂತೂ ಈ ರೀತಿ ಮಾಡ್ಕೊಂಡು ತಿಂದರೆ ಮಾತ್ರ ಚೆನ್ನಾಗಿ ನಮಗೆ ಐರನ್ ಕಂಟೆಂಟ್ ಕೂಡ ಸಿಗುತ್ತೆ. ಇದರಲ್ಲಿ 0.3 ಅಷ್ಟೇ ನಮಗೆ ಐರನ್ ಕಂಟೆಂಟ್ ನಮಗೆ ಸಿಗೋದು ಬೀಟ್ರೂಟಲ್ಲಿ. ಪಾಲಕ್ ಸೊಪ್ಪಲ್ಲಿ 0.9 ಮಿಲಿಗ್ರಾಮ್ ಅಷ್ಟು ಐರನ್ ಕಂಟೆಂಟ್ ಸಿಗುತ್ತೆ. ಇದರಲ್ಲಿ 0.3 ಮಿಲಿಗ್ರಾಮ್ ಅಷ್ಟು ಮಾತ್ರ ಐರನ್ ಕಂಟೆಂಟ್ ಇರುತ್ತೆ. ಸೊ ಪಾಲಕ್ ಸೊಪ್ಪನ್ನ ನಾವು ಹೇರಳವಾಗಿ ಯೂಸ್ ಮಾಡೋದ್ರಿಂದ ನಮಗೆ ಇನ್ನೂ ಜಾಸ್ತಿ ಐರನ್ ಕಂಟೆಂಟ್ ಸಿಗುತ್ತೆ ಅಂತಲೇ ಹೇಳ್ಬಹುದು. ಬಟ್ ಎಲ್ಲ ಥರ ವೆರೈಟಿನೂ ನಾವು ಯೂಸ್ ಮಾಡಬೇಕು, ಎಲ್ಲ ಥರನೂ ನಾವು ತಿನ್ನಬೇಕಲ್ವ, ನಮಗೆ ಎಲ್ಲ ಥರನೂ ಟೇಸ್ಟ್ ಮಾಡೋಕ್ಕೆ ಅಲ್ವಾ ಬಾಯಿತ್ತು. ಸೊ ಹಾಗಾಗಿ ನಾವು ಡಿಫ್ರೆಂಟಾಗಿ ಟೇಸ್ಟ್ ಮಾಡಬೇಕು ಅಂತಂದರೆ ಈ ರೀತಿ ಮಾಡ್ಕೊಂಡು ತಿನ್ನಬೇಕು, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಪಾಲಕ್ ಸೊಪ್ಪನ್ನ ನೀವು ತುಂಬ ಜಾಸ್ತಿ ತಿನ್ನಿ, ಅದರಲ್ಲಿ 0.9 ಮಿಲಿಗ್ರಾಮ್ ಅಷ್ಟು ಐರನ್ ಕಂಟೆಂಟ್ ಇರೋದ್ರಿಂದ ನಿಮ್ಮ ಬಾಡಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ, ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತೆ ಆಗ್ತಾಡಲ್ವಾ. ಇಲ್ಲಿ ಚಪಾತಿಗೋಸ್ಕರ ಚಪಾತಿ ಹೊಚ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಿಸ್ಕೊಂಡು ಹರಿಬರಿಲಿ ಮಾಡ್ತಾಯಿದ್ದೀನಿ. ಬಿಕಾಸ್ ಯಾಕೆಂದರೆ ಸ್ಕೂಲ್ಗೆ ಹೋಗೋಕ್ಕೆ ಮಕ್ಕಳಿಗೆ ಟೈಮ್ ಆಗುತ್ತೆ. ಸೊ ಹಾಗಾಗಿ ಬೇಗ ಆಗಬೇಕಲ್ಲ. ಸೊ ಹಾಗಾಗಿ ಈ ರೀತಿ ಮಾಡಿದ್ದೀನಿ. ಕಲರ್ಫುಲ್ ಆಗಿರೋ, ಬ್ಯೂಟಿಫುಲ್ ಆಗಿರೋ ಈ ಒಂದು ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ರೆಡಿಯಾಗಿದೆ. ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬ ಟೇಸ್ಟಿಯಾಗಿರೋ, ಹೆಲ್ದಿಯಾಗಿರೋ, ಅಲ್ಟಿಮೇಟ್ ಆಗಿ ಈ ಒಂದು ಚಪಾತಿ ಬೀಟ್ರೂಟ್ ಪಲ್ಯನ ಖಂಡಿತ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್, ಕಮೆಂಟ್, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು, ಟೇಕ್ ಕೇರ್.